ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ವಿದೇಶಿ ಪ್ರವಾಸಿಗರ ಆಗಮನಕ್ಕೆ ನಿರ್ಬಂಧ ಹೇರಿಕೆ, ಜಪಾನ್ ನಿರ್ಧಾರದ ಕುರಿತು ಪರ ವಿರೋಧದ ಚರ್ಚೆ. ಚಾಮರಾಜೇಂದ್ರ ಮೃಗಾಲಯದಲ್ಲಿ ನೀರವ ಮೌನ, ಅನಾರೋಗ್ಯದಿಂದ ಬಳಲುತ್ತಿದ್ದ ಪೃಥ್ವಿ ಇನ್ನಿಲ್ಲ. ವಿಮಾನ ನಿಲ್ದಾಣದ ವಿವಿಧ ಶುಲ್ಕಗಳ ಕಡಿತ, ಪ್ರವಾಸೋದ್ಯಮಕ್ಕೆ ಸಿಕ್ಕ ರಿಲೀಫ್ ಎಂದ ಟ್ರಾವೆಲ್ ವರ್ಲ್ಡ್. ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಪಕ್ಷಿ ಮಿತ್ರ ಆಯೋಜನೆ, 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿ. ಜಪಾನ್ ದೇಶ ಎಲ್ಲ ವಿದೇಶಿ ಪ್ರವಾಸಿಗರ ಆಗಮನಕ್ಕೆ ನಿರ್ಬಂಧ ಹೇರಿದೆ. ಈ ಕುರಿತು ಕಟ್ಟುನಿಟ್ಟಿನ ನಿಯಂತ್ರಣಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಜಪಾನ್ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಿರ್ಬಂಧ ತಾತ್ಕಾಲಿಕವಾಗಿದ್ದು, ವಿದೇಶಾಂಗ ನೀತಿ ಮತ್ತು ಅಂತಾರಾಷ್ಟ್ರೀಯ ಗಡಿ ಸಂಬಂಧ ಕೆಲ ಬದಲಾವಣೆಗಳನ್ನು ತರಲು ಮುಂದಾಗಿರುವ ಜಪಾನ್ ಈ ನಿರ್ಧಾರ ಕೈಗೊಂಡಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಜಪಾನ್ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಚರ್ಚೆಗಳು ಪ್ರಾರಂಭವಾಗಿದ್ದು, ಮಿಡಲ್ ಈಸ್ಟ್ ಯುದ್ಧದ ಪರಿಣಾಮ ಈಗಾಗಲೇ ವಿಶ್ವ ಪ್ರವಾಸೋದ್ಯಮ ನಲುಗಿ ಹೋಗಿದೆ. ಇಂತಹ ಸನ್ನಿವೇಶದಲ್ಲಿ ಈ ನಿರ್ಬಂಧದ ಅಗತ್ಯವಿತ್ತ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ. ಈ ಕುರಿತು ಜಪಾನ್ ಸರ್ಕಾರದ ಅಧಿಕೃತ ಸ್ಪಷ್ಟನೆಗೆ ಎದುರು ನೋಡುತ್ತಿದೆ ಪ್ರವಾಸೋದ್ಯಮ ಕ್ಷೇತ್ರ. ಚಾಮರಾಜೇಂದ್ರ ಮೃಗಾಲಯದಲ್ಲಿ ನೀರವ ಮೌನ ಆವರಿಸಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಪೃಥ್ವಿ ಎಂಬ ಹುಲಿ ಮೈಸೂರಿನ ಮೃಗಾಲಯದಲ್ಲಿ ಸಾವನ್ನಪ್ಪಿದೆ. ಕಾಂಜೆನಿಟಲ್ ಪ್ಯಾರಾಸಿಸ್ನಿಂದ ಬಳಲುತ್ತಿದ್ದ ವ್ಯಾಘ್ರ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದೆ. ಪಶುವೈದ್ಯಕೀಯ ತಂಡದ ನಿರಂತರ ಪ್ರಯತ್ನದ ನಂತರವೂ ಪೃಥ್ವಿ ಉಳಿಯಲಿಲ್ಲ. ಈ ಕುರಿತು ಪ್ರಕಟಣೆಯನ್ನ ಹೊರಡಿಸಿರುವ ಮೃಗಾಲಯದ ಆಡಳಿತ ಮಂಡಳಿ ಹುಲಿ ಅಗಲಿಕೆಗೆ ಸಂತಾಪವನ್ನು ಸೂಚಿಸಿದೆ. ಕ್ಯಾಸಾಬ್ಲಾಂಕಾ ಎಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಬಿಳಿ ಮನೆ ಎಂದು ಅರ್ಥ. ಈ ನಗರದ ಬಹುತೇಕ ಕಟ್ಟಡಗಳು ಬಿಳಿ ಬಣ್ಣದಲ್ಲೇ ಇರುವುದರಿಂದ ಈ ಹೆಸರು ಬಂದಿದೆ. ನೀವು ಈ ನಗರದ ಬೀದಿಗಳಲ್ಲಿ ಸುತ್ತಾಡುವಾಗ ಹಳೆಯ ಕಾಲದ ಐರೋಪ್ಯ ಶೈಲಿಯನ್ನ ಗಮನಿಸಬಹುದು. ಇಲ್ಲಿನ ಹಸನ್ ಮಸೀದಿ ಜಗತ್ತಿನ ಅತಿ ದೊಡ್ಡ ಮತ್ತು ಸುಂದರ ಮಸೀದಿಗಳಲ್ಲಿ ಒಂದು. ಇದರ ವಿಶೇಷವೇನೆಂದರೆ ಈ ಮಸೀದಿಯ ಒಂದು ಭಾಗವನ್ನ ಅಟ್ಲಾಂಟಿಕ್ ಮಹಾಸಾಗರದ ನೀರಿನ ಮೇಲೆ ಕಟ್ಟಲಾಗಿದೆ. ಇದರ ಮಿನಾರ್ ಸುಮಾರು 210 ಮೀಟರ್ ಎತ್ತರವಿದ್ದು, ರಾತ್ರಿಯ ಹೊತ್ತು ಇದರ ಮೇಲ್ಭಾಗದಿಂದ ಮೆಕ್ಕಾದ ಕಡೆಗೆ ಲೇಸರ್ ಕಿರಣಗಳು ಸರಿಯಾದ ದಿಕ್ಕನ್ನು ತೋರಿಸುತ್ತವೆ. ಇದು ಮುಸ್ಲಿಮೇತರ ಪ್ರವಾಸಿಗರಿಗೂ ಪ್ರವೇಶವಿರುವ ಕೆಲವೇ ಮಸೀದಿಗಳಲ್ಲಿ ಒಂದು. ಹಾಗಾದ್ರೆ ಕ್ಯಾಸಾಬ್ಲಾಂಕಾ ಯಾವ ದೇಶದಲ್ಲಿದೆ? ವಿಮಾನ ನಿಲ್ದಾಣದ ವಿವಿಧ ಶುಲ್ಕಗಳಲ್ಲಿ 25% ಕಡಿತಗೊಳಿಸಲು ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ವಿಮಾನಯಾನ ಸಂಸ್ಥೆಗಳಿಗೆ ಮತ್ತು ಪ್ರಯಾಣಿಕರಿಗೆ ಕೊಂಚ ರಿಲೀಫ್ ದೊರೆತಂತಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಮಾನ ಇಂಧನ ಬೆಲೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಮಾನಯಾನ ಸಂಸ್ಥೆಗಳು ಟಿಕೆಟ್ ದರವನ್ನು ಹೆಚ್ಚಿಸಿದೆ. ಹೀಗಾಗಿ ಪ್ರವಾಸೋದ್ಯಮ ಕ್ಷೇತ್ರದ ಮೇಲೆ ಪರಿಣಾಮ ಬೀಳುವ ಆತಂಕವಿತ್ತು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿರುವ ಕೇಂದ್ರ ಸಚಿವಾಲಯ ವಿಮಾನ ನಿಲ್ದಾಣದ ಶುಲ್ಕಗಳನ್ನು ಕಡಿತಗೊಳಿಸುವ ಮೂಲಕ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಲು ಮುಂದಾಗಿದೆ. ಪಕ್ಷಿ ಸಂಕುಲದ ಕುರಿತು ಅರಿವು ಮೂಡಿಸಲು ಮತ್ತು ಶಾಲಾ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಪಕ್ಷಿ ಮಿತ್ರ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮಂಡ್ಯ ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳಿಂದ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆಂದು ತಿಳಿದು ಬಂದಿದೆ. ಈ ಕುರಿತು ಮಾತನಾಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ರಂಗನತಿಟ್ಟು ಪಕ್ಷಿಧಾಮದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ಪರಿಸರದಲ್ಲಿ ಪಕ್ಷಿಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗಿದೆ. ಪಕ್ಷಿಗಳ ಬಗ್ಗೆ ಸಾಮಾನ್ಯ ಜ್ಞಾನ, ಜೀವ ವೈವಿಧ್ಯತೆಯ ಕುರಿತು ಅರಿವು ಮೂಡಿಸುವಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಬೀಬಿ ಕಾ ಮಕ್ಬರಾ ಎಂಬ ಐತಿಹಾಸಿಕ ಸ್ಮಾರಕ ಎಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ಪೇ ವಿಶ್ವ. ನಮಸ್ಕಾರ.